ನಮಸ್ಕಾರ. ನಿಮ್ಮ ಸುತ್ತಲಿನ ಪ್ರಪಂಚ ಮತ್ತು ಅದರಲ್ಲಿರುವ ಎಲ್ಲ ಅದ್ಭುತ ವಸ್ತುಗಳ ಬಗ್ಗೆ ಮಾತನಾಡೋಣ. ಆಮ್ಲಗಳು ಮತ್ತು ಕ್ಷಾರಗಳು, ಆಸಿಡ್ಸ್ ಆ್ಯಂಡ್ ಬೇಸಿಸ್. ನೀವು ತಿನ್ನುವ ಕೆಲವು ವಸ್ತುಗಳು ಆಮ್ಲಗಳು, ಆಸಿಡ್ಸ್. ಹುಳಿಯಾದ ಕಾಯಿ, ಮಾವಿನ ಹಣ್ಣು, ಅನ್ರೈಪ್ ಮ್ಯಾಂಗೋ, ದ್ರಾಕ್ಷಿ, ಗ್ರೇಪ್ಸ್, ನಿಂಬೆ ರಸ, ಲೆಮನ್ ಜ್ಯೂಸ್ ಅಥವಾ ವಿನೆಗರ್ ಬಗ್ಗೆ ಯೋಚಿಸಿ. ಆ ಹುಳಿ ರುಚಿ ಬರೋದು ಆಮ್ಲದಿಂದ, ಆಸಿಡ್. ಇತರ ವಸ್ತುಗಳನ್ನು ಕ್ಷಾರಗಳು, ಬೇಸಿಸ್ ಎಂದು ಕರೆಯುತ್ತಾರೆ. ಸೋಪ್ ಒಂದು ಕ್ಷಾರ, ಬೇಸ್. ನೀವು ಆಮ್ಲ, ಆಸಿಡ್ ಮತ್ತು ಕ್ಷಾರವನ್ನು ಬೇಸ್ ಬೆರೆಸಿದರೆ ಹೊಸದೊಂದು ಇತ್ತಫಾಕಾಗುತ್ತದೆ. ಅವು ಉಪ್ಪು, ಸಾಲ್ಟ್ ಮತ್ತು ನೀರನ್ನು ವಾಟರ್ ಮಾಡುತ್ತವೆ. ಇದನ್ನು ತಟಸ್ಥೀಕರಣ, ನ್ಯೂಟ್ರಲೈಸೇಷನ್ ಎನ್ನುತ್ತಾರೆ. ಸುತ್ತಲಿನ ಬದಲಾವಣೆಗಳು, ಚೇಂಜಸ್ ಆಲ್ ಅರೌಂಡ್. ವಸ್ತುಗಳು ಎರಡು ರೀತಿಯಲ್ಲಿ ಬದಲಾಗಬಹುದು. ಭೌತಿಕ ಬದಲಾವಣೆಗಳು, ಫಿಸಿಕಲ್ ಚೇಂಜಸ್. ಭೌತಿಕ ಬದಲಾವಣೆ ಎಂದರೆ ಒಂದು ವಸ್ತುವು ವಿಭಿನ್ನವಾಗಿ ಕಾಣುತ್ತದೆ, ಆದರೆ ಅದು ಅದೇ ವಸ್ತುವಾಗಿರುತ್ತದೆ. ನೀವು ಒಂದು ಹಾಳೆ, ಶೀಟ್, ಕಾಗದವನ್ನು ತೆಗೆದುಕೊಂಡು ಅದನ್ನು ಚೂರುಗಳಾಗಿ, ಪೀಸಸ್, ಹರಿದರೆ ಅದು ಇನ್ನೂ ಕಾಗದವೇ, ಕೇವಲ ಚಿಕ್ಕದಾಗಿರುತ್ತದೆ. ಅಥವಾ ನೀವು ರಬ್ಬರ್ ಬ್ಯಾಂಡ್ ಅನ್ನು ಎಳೆದರೆ ಅದರ ಆಕಾರ ಬದಲಾಗುತ್ತದೆ, ಆದರೆ ಅದು ಇನ್ನೂ ರಬ್ಬರ್ ಬ್ಯಾಂಡ್ ಆಗಿರುತ್ತದೆ. ರಾಸಾಯನಿಕ ಬದಲಾವಣೆಗಳು, ಕೆಮಿಕಲ್ ಚೇಂಜಸ್. ರಾಸಾಯನಿಕ ಬದಲಾವಣೆ ಎಂದರೆ ಒಂದು ವಸ್ತುವು ಹೊಸ ವಸ್ತುವಾಗಿ, ಸಬ್ಸ್ಟೆನ್ಸ್, ಬದಲಾಗುವುದು. ತುಕ್ಕು ಹಿಡಿಯುವುದು, ರಸ್ಟಿಂಗ್. ಕಬ್ಬಿಣದ ಗೇಟ್ಗಳು, ಗೇಟ್ಸ್ ಅಥವಾ ಪಾರ್ಕ್ಗಳಲ್ಲಿನ ಪಾರ್ಕ್ಸ್. ಬೆಂಚುಗಳು, ಬೆಂಚಸ್. ಕಂದು ಬಣ್ಣದ ಲೇಪನವನ್ನು, ಕೋಟ್, ಹೊಂದುವುದನ್ನು ನೀವು ನೋಡಿದ್ದೀರಾ? ಅದೇ ತುಕ್ಕು, ರಸ್ಟ್. ಇದು ಕಬ್ಬಿಣವು ಐರನ್ ನೀರಿನಿಂದ, ವಾಟರ್, ಒದ್ದೆಯಾಗಿ ಗಾಳಿಯಲ್ಲಿರುವ ಆಮ್ಲಜನಕವನ್ನು, ಆಕ್ಸಿಜನ್, ಸ್ಪರ್ಶಿಸಿದಾಗ ಸಂಭವಿಸುತ್ತದೆ. ಕಬ್ಬಿಣವು ಐರನ್ ತುಕ್ಕಾಗಿ, ರಸ್ಟ್, ಬದಲಾಗುತ್ತದೆ. ಇದು ಒಂದು ಹೊಸ ವಸ್ತು. ಸ್ಫಟಿಕೀಕರಣ, ಕ್ರಿಸ್ಟಲೈಸೇಷನ್. ಇದು ಸುಂದರವಾದ ಹೊಳೆಯುವ ಹರಳುಗಳನ್ನು, ಕ್ರಿಸ್ಟಲ್ಸ್, ಮಾಡುವ ಒಂದು ವಿಧಾನ. ನೀವು ಉಪ್ಪನ್ನು, ಸಾಲ್ಟ್, ನೀರಿನಲ್ಲಿ ವಾಟರ್ ಕರಗಿಸಿ ದ್ರಾವಣವನ್ನು, ಸೊಲ್ಯೂಷನ್, ತಯಾರಿಸಿ ನಂತರ ನೀರನ್ನು ಆವಿಯಾಗಲು ಬಿಟ್ಟರೆ ಬಾಣಲೆಯಲ್ಲಿ ಪ್ಯಾನ್, ಸುಂದರವಾದ ಉಪ್ಪಿನ, ಸಾಲ್ಟ್, ಹರಳುಗಳು, ಕ್ರಿಸ್ಟಲ್ಸ್ ಉಳಿಯುತ್ತವೆ. ವಿದ್ಯುತ್ನ ವಿನೋದ, ಇಲೆಕ್ಟ್ರಿಸಿಟಿ ಫನ್. ವಿದ್ಯುತ್, ಎಲೆಕ್ಟ್ರಿಸಿಟಿ, ದ್ರವಗಳ ಮೇಲೆ ಅದ್ಭುತ ಕೆಲಸಗಳನ್ನು ಮಾಡಬಲ್ಲದು. ಕೆಲವು ದ್ರಾವಣಗಳ, ಸೊಲ್ಯೂಷನ್ಸ್ ಮೂಲಕ ವಿದ್ಯುತ್ ಪ್ರವಾಹ, ಕರೆಂಟ್ ಹರಿದಾಗ ಅದು ರಾಸಾಯನಿಕ ಪ್ರತಿಕ್ರಿಯೆಗೆ, ರಿಯಾಕ್ಷನ್, ಕಾರಣವಾಗಬಹುದು. ಎಲೆಕ್ಟ್ರೋಪ್ಲೇಟಿಂಗ್. ಇದು ನಿಜವಾಗಿಯೂ ಒಂದು ಅದ್ಭುತ ತಂತ್ರ. ಎಲೆಕ್ಟ್ರೋಪ್ಲೇಟಿಂಗ್ ಒಂದು ಲೋಹದ, ಮೆಟಲ್ ಮೇಲೆ ಇನ್ನೊಂದು ಲೋಹದ, ಮೆಟಲ್, ತೆಳುವಾದ ಪದರವನ್ನು, ಲೇಯರ್ ಹಾಕಲು ವಿದ್ಯುಚ್ಛಕ್ತಿಯನ್ನು, ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಉದಾಹರಣೆಗೆ ಸೈಕಲ್, ಬೈಸಿಕಲ್, ಹ್ಯಾಂಡಲ್ ಬಾರ್ ಅಗ್ಗದ ಲೋಹದಿಂದ, ಮೆಟಲ್ ಮಾಡಲ್ಪಟ್ಟಿರುತ್ತದೆ. ಆದರೆ ಅದರ ಮೇಲೆ ಕ್ರೋಮಿಯಂ ಎಂಬ ಇನ್ನೊಂದು ಲೋಹದ ಹೊಳೆಯುವ ಲೇಪನ ಕೊಡುತ್ತದೆ. ಇದು ಅದನ್ನು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ಸೈಕಲ್ ಭಾಗಗಳನ್ನು ತುಕ್ಕು ಹಿಡಿಯದಂತೆ ರಕ್ಷಿಸಲು ಸಹಾಯ ಮಾಡುತ್ತದೆ. ಕೆಲವು ಆಭರಣಗಳಿಗೆ ಈ ಪ್ರಕ್ರಿಯೆಯನ್ನು ಬಳಸಿ ಚಿನ್ನ ಅಥವಾ ಬೆಳ್ಳಿಯ ಪದರವನ್ನು ಹಾಕಲಾಗುತ್ತದೆ.